ಹೋದ ವಿಡಿಯೋದಲ್ಲಿ ಕೇಳಿದಂಥ ಪ್ರಶ್ನೆಗೆ ಬೆಸ್ಟ್ ಕಮೆಂಟ್ ಅಂತ ಈ ಕಮೆಂಟನ್ನು ಸೆಲೆಕ್ಟ್ ಮಾಡಿದ್ವಿ. ಇವ್ರಿಗೆ ಈ ವಾರ ಬಹುಮಾನ ಸಿಗುತ್ತಾ. ಈ ವಾರದ ಪ್ರಶ್ನೆನ ವಿಡಿಯೋದ ಕೊನೆ ಕೇಳ್ತೀವಿ. ತಪ್ಪದೆ ಎಲ್ಲರೂ ಕಾಮೆಂಟ್ ಮಾಡಿರಿ. ನೆನಪಿರಲಿ, ಕಾಮೆಂಟ್ ಮಾಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲೇಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡ್ರಿ. ಟೀಚರಮ್ಮ ಭಾಳ ಮುಂದುವರೆದಾಳ. ಇಷ್ಟು ಮುಂದುವರಿದು ಒಳ್ಳೇದಲ್ಲ. ಹಲೋ, ಇಲ್ಲಿ ಕೇಳ್ರಿ, ಯಾರ್ಯಾರು ಇಂಟರ್ವ್ಯೂ ಬಂದಿರ್ಲಿ ಹೆಸರು ಬರ್ರಿ. ಈ ಸತ ಧನ್ಯರು ಬರೋರ್ದಾರ. ಓ ಮೇಡಮ್, ನೀವು ಇಲ್ಲಿ ಬಂದಿರೋದು ಇಂಟರ್ವ್ಯೂಕ್ಕೆ, ಫ್ಯಾಷನ್ ಶೋ ಮಾಡೋಕ್ಕಲ್ಲ. ಹಲೋ, ನೀವು ಇಲ್ಲೇ ಕೆಲಸ ಮಾಡೋರು, ಈ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ. ಆತು, ಬಂದು ಹೆಸರು ಬರ್ಸ್ರಿ. ಶ್ರೇಷ್ಠ, ನನ್ನ ಕಾಡ್ಸಿರ ಬಿಡ್ತೇನೆ. ನಾವೆಲ್ಲ ಇಲ್ಲಿ ಬಂದ ತಾಸು ಗಂಟ್ಲೆ ವೇಟ್ ಮಾಡೋದು. ಇವ್ರು ಮಾಲಕ್ರೆಲ್ಲ ಮನುಷ್ಯ ಬಂದ ಬರ್ತಾರೆ. ಕ್ರಾಂತಿಕಾರಿ, ನಿನಗೆ ಇಲ್ಲಿ ಜಲ್ದಿ ಬಾ ಅಂದಿಲ್ಲ. ಇಂಟರ್ವ್ಯೂ ಇರೋದು 10 ಗಂಟೆಗೆ, ನೀ ಬಂದಿದ್ದು 9 ಗಂಟೆಗೆ. ಒಂದು ಕೆಲಸ ಮಾಡು, ಮನೆಗೆ ಹೋಗು, ಮಮ್ಮಿ ಉಪ್ಪಿಟ್ಟು ಮಾಡಿರ್ತಾಳೆ, ತಿಂದುಬಿಟ್ಟು 10 ಗಂಟೆ ಆದ್ಮೇಲೆ ಆರಾಮ್ಸೆ ಬಾ. ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಬಾರ್ದು, ಮುಚ್ಕೊಂಡಿರ್ಬೇಕು. ಇಲ್ಲೇ ಕಾಡಿಸ್ಬೇಕಂತಂದ್ರೆ ಒಂದು ಸ್ಮಾರ್ಟ್ ಆಗಿರೋ ಮಂಗ್ಯಗಳು ಇಲ್ಲ. ಏ ನಾನಿಲ್ವಾ ಸ್ಮಾರ್ಟ್ ಆಗಿ? ಹಲೋ, ನಾ ಹೇಳಿದು ಗಂಡ ಮಂಗ್ಯ. ಹೇ ಶ್ರೇಷ್ಠ, ಅದು ಹೋಗ್ಲಿ ಬಿಡು. ನಾನು ಹಿಂಗೊಂದು ಚಾಲೆಂಜ್ ಕೊಡ್ತೀನಿ, ಮಾಡ್ತಿ? ಓಕೆ, ಮಾಡ್ತೀನಿ. ಅಲ್ಲಿ ನೋಡು. ಅಲ್ಲೊಬ್ಬ ಮಹಾ ಭಕ್ತ ಬರತಾನ. ನೀ ಹೋಗ್ಬಿಟ್ಟು ಅವನಿಗೆ ಪ್ರಪೋಸ್ ಮಾಡ್ಬೇಕು. ಇಲ್ಲಾಂದ್ರೆ ಅವನ ಕಡೆಯಿಂದ ನಿನಗೆ ಐ ಲವ್ ಯು ಅಂತ ಅನ್ಸ್ಕೋಬೇಕು. ಇದನ್ನು ನೀ ಮಾಡಿದ್ರೆ ಇವತ್ತು ಸಂಜೆಗೆ ನಾನು ಹಿಂಗೆ ಟ್ರೀಟ್ ಕೊಡ್ತೇನೆ. ಟ್ರೀಟ? ಸರಿ ಬಿಡು, 1 ಮಂತ್ ಸ್ಯಾಲ್ರಿ ನಿಂಗೆ ಕೊಡ್ತೇನೆ. ಹಾಂ, ಅಂಥದ್ದೇನ್ರಿ ಹೇಳ. ಕಾಲೇಜ್ ಒಳಗೆ ಇಂಥ ವೇಸ್ಟ್ ಮಾಡಿಲ್ಲ. ಹಂಗೆ ಗಂಡು ಹುಡುಗರು ನಾನು ಹಿಂದೆ ಬರ್ತಿದ್ರು. ನಾನು ಬಿದ್ದೆ, ನೀ ಏನು ನೋಡ್ಲಿಲ್ಲ. ಆ ನಿನ್ನ ಕೈಯಾಗ ಇದು ನಿಗುದಿಲ್ಲ ಬಿಡ. ಹಲೋ, ನೀ ಹಿಂಗೆ ಅನ್ನಕ್ಕೆ ಹೋಗಬೇಡ. ನಾ ಹಿಂಗೆ ಹೋಗಿ ಹಿಂಗೆ ಬರ್ತೇನೆ. ಅವ್ ನಾನು ಹಿಂದಿಂದ ಐ ಲವ್ ಯು ಅನ್ಕೋತ ಬರ್ಬೇಕು. ನೀ 1 ಮಂತ್ ಸ್ಯಾಲ್ರಿ ರೆಡಿ ಇಟ್ಕೋ. ಏ ಹೋಗ ಹೋಗ, ನಿನ್ ಕಾಯಿಗೆ ನಿಗುದಿಲ್ಲ, ಅವ್ ಬೀಳೋದೇ ಇಲ್ಲ ನಿನಗ. ಅವ ನೋಡಿದ್ರೆ ಪೂಜೆ ಮಾಡ್ಕೊಂಡ್ ಬರತಾನಂತ, ಈಕಿ ಹೋಗಿ ಐ ಲವ್ ಯು ಅಳಿಸ್ಕೊಂತ. ಹಾಯ್, ನಾ ಶ್ರೇಷ್ಠ. ನಮಸ್ತೆ. ನಮಸ್ತೆ ನಮಸ್ತೆ. ಕಾಲೇಜ್ಗೆ ಇಂಟರ್ವ್ಯೂ ಬಂದಿರೇನೋ? ಪೂಜೆ ಮಾಡಿಸ್ಕೊಂಡು ಬಂದಿರೋದು ನೋಡೇ ಗೊತ್ತಾಗಕತ್ತೈತಿ. ಡ್ರೆಸ್ನು ಚಲೋ ಹಾಕೊಂಬಂದಿರಿ, ಚಂದ ಕಾಣತ್ತೀರಿ. ಚಂದ ಅದೇರಿ. ಹಾಂ, ಚಂದ ಅದೇರಿ ಅಂದೆ. ಮುಖದಿಂದನಾ ಮನಸ್ಸಿಂದನ? ಹಾಂ, ಅಂದ್ರೆ ನೋಡಕ್ಕೆ ಚಂದ ಇರೋದು ಮನಸ್ಸಿಂದನಾ ಇಲ್ಲ ಈ ಮುಖದಿಂದನಾ? ನಿಮ್ಮ ವಾಕಿಂಗ್ ಸ್ಟೈಲು, ಸಿಂಪಲ್ ಡ್ರೆಸ್ಸು, ಲೈಕ್ ಟೋಟಲಿ ಚಂದ ಅದೇರಿ. ಅಂದ್ರೆ ಮುಖದಿಂದ ನೋಡ್ರಿ ಮೇಡಮ್, ಈಗ ವಯಸ್ಸೈತಿ, ಚರ್ಮ ಸ್ವಲ್ಪ ಹೊಳಪಾಗೈತಿ, ಬಿಗಿಯಾಗೈತಿ ಅಂತೇಳಿ ನೋಡಕ್ಕೆ ಸುಂದರವಾಗಿ ಕಾಣ್ತೀವಿ. ಅದು ವಯಸ್ಸಾದ ಮೇಲೆ ಇದೇ ಚರ್ಮ ಸುಕ್ಕುಗಟ್ಟತ್ತ, ಹೊಳಪು ಕಳ್ಕೊಳತ್ತ, ವಿಕಾರವಾಗ್ತೀವಿ. ನಿಜವಾಗ್ಲೂ ಸುಂದರವಾಗಿರ್ಬೇಕಾಗಿರೋದು ಮನಸ್ಸಿಂದ, ಸಮಯ ಜೊತೆ ಬದಲಾಗುವಂಥ ಈ ಮುಖದಿಂದ ಅಲ್ಲ. ಯಪ್ಪ, ಮೋಟಿವೇಶನ್ ಹೇಳುವ ಅದು ಓಲ್ಡ್ ಇಸ್ ಗೋಲ್ಡ್. ಏ ಹಲೋ, ನೀವು ಇಂಟರ್ವ್ಯೂಗೆ ಬಂದಿರೋ ಇಲ್ಲೋ? ಇಲ್ರಿ. ನಂಗೆ ಗೊತ್ತೈತೆ ನೀವು ಇಂಟರ್ವ್ಯೂಗೆ ಬಂದಿರಿ. ಇಲ್ರಿ ಮೇಡಮ್. ಮತ್ತೆ ಇದು ಹನಿ ಮೇಲೆ ಕುಂಕುಮ, ಕೈ ಒಳಗೆ ಕಾಯಿ ಹೂ, ದೇವಸ್ಥಾನಕ್ಕೆ ಹೋಗಿ ಬಂದಂಗೆ ಐತಿ. ನಾ ದಿನ ದೇವಸ್ಥಾನಕ್ಕೆ ಹೋಗ್ತೀನಿ. ಓ, ನೀವು ದೇವ್ರ ಕಡೆ ಹೋಗಿ ಕೇಳ್ಕೊಂಡ್ಮೇಲೆ ದೇವ್ರ ನಿಮಗೆಲ್ಲ ಕೊಟ್ಟು ಬಿಡ್ತಾರೇನ? ದೇವ್ರೇನ್ರಿ ಕೊಡ್ತಾನಂತೇಳಿ ದೇವಸ್ಥಾನಕ್ಕೆ ಹೋಗ್ಬಾರ್ದ್ರಿ, ನಮ್ಮ ಆತ್ಮ ತೃಪ್ತಿಗೆ ಹೋಗ್ಬೇಕು. ನೋಡ್ರಿ, ದೇವಸ್ಥಾನಕ್ಕೆ ಹೋಗೋರೊಳಗೆ 2 ಕ್ಯಾಟಗರಿ. ಒಂದು ಭಕ್ತರು, ಇನ್ನೊಂದು ಭಿಕ್ಷುಕರು. ನೀವು ದೇವ್ರೇನ್ರೆ ಕೊಡ್ಲಿ ಅಂತ ದೇವಸ್ಥಾನಕ್ಕೆ ಹೋಗ್ತೀರಾ? ಇಲ್ಲ. ನೋಡಿದ್ರೆ ನೀವು ಭಕ್ತರು ಅಂತ ಅಂದ್ರೂ ಕಾಣತಿಲ್ಲ. ಹಲೋ,
ಏನ್ರಿ ನೀವು ಈಗಿನ ಕಾಲನೊಳಗು ದೇವರು ಭಕ್ತಿ ಅನ್ಕೊಂತ ಓಹ್ ನಾವೀಗಾಗಲೇ ಚಂದ್ರನ್ ತಲುಪಿವ್ರಿ 21ನೇ ಶತಮಾನ ಒಳಗದೇವಿ ಎಲ್ಲರೂ ಎಜುಕೇಟೆಡ್ ಅಂತದ್ರೊಳಗೆ ಇದು ಪೂಜೆ ಭಕ್ತಿ ಮೂಢನಂಬಿಕೆ ಎಲ್ಲ ಬೇಕಾ? ಮೂಢನಂಬಿಕೆ ಯಾವುದ್ರಿ ಮೂಢನಂಬಿಕೆ? ಈಗ ಸ್ವಲ್ಪ ವರ್ಷದ ಹಿಂದೆ ದೇವಸ್ಥಾನಕ್ಕೆ ಹೋಗೋದು, ಕುಂಕುಮ ಹಚ್ಕೊಳ್ಳೋದು, ಕತ್ತೊಳಗೆ ತಾಯ್ತಾ ಕಟ್ಕೊಳ್ಳೋದನ್ನ ಒಳ್ಳೆ ನಂಬಿಕೆ, ಒಳ್ಳೆ ವಿಚಾರ ಅಂತಿದ್ರು. ಈಗ ಅದನ್ನ ಮೂಢನಂಬಿಕೆನಾಗ ಶುರು ಮಾಡ್ಯಾರ. ಇನ್ನೊಂದು ಸ್ವಲ್ಪ ವರ್ಷಗಳು ಹೋದ್ರೆ ನಮ್ಮ ತಾಯಿ ಹಣೆ ಮೇಲಿರುವಂಥ ಸಿಂಧೂರನ, ಕತ್ತೊಳಗಿರುವಂಥ ತಾಳಿನೂ ಮೂಢನಂಬಿಕೆನಾಗ ಶುರು ಮಾಡ್ತಾರ. ಹಂಗಂತೇಳಿ ಅವನ್ನೆಲ್ಲನೂ ಕಿತ್ತೆಸಕ್ಕಾಗತ್ತಾ? ನೋಡ್ರಿ, ಮೂಢನಂಬಿಕೆ ಅಂತೇಳಿ ನಮ್ಮ ಆಚಾರ ವಿಚಾರಗಳನ್ನ ಎಲ್ಲಾನು ಬಿಟ್ರೆ ಈ ಜೀವನದಾಗ ನಾವು ನಂಬಿಕೆನೇ ಎಲ್ಲಾರ್ದ ಬದುಕಬೇಕಾಗತ್ತೆ. ಇದ್ ಯಾವ ನಂಬಿಕೆ ರೀ? ಮರಗಳನ್ನ ಸುತ್ತೋದಂತ, ಗ್ರಹಗಳನ್ನ ಎನ್ಕೆ ಹಾಕೋದಂತ, ಪ್ರಾಣಿ ಪಕ್ಷಿಗಳನ್ನೆಲ್ಲ ಪೂಜೆ ಮಾಡೋದಂತ, ಇದೆಲ್ಲ ಮೂಢನಂಬಿಕೆ ಅಲ್ಲೇನ್ರಿ? ಯಾವ್ದ್ರಿ ಮೂಢನಂಬಿಕೆ? ನಮ್ಮ ಹಿರಿಯರು ಆಚರಿಸಿದಂಥ ಎಲ್ಲ ಆಚರಣೆಗಳನ್ನ ಮೂಢನಂಬಿಕೆ ಅನ್ಕೊಳ್ಳೋದ ನಿಮ್ಮ ಮೂಢನಂಬಿಕೆ. ಈ ಗಿಡಮರಗಳನ್ನ ಪೂಜಿಸ್ತಿದ್ರು, ಅವುಗಳನ್ನ ಸುತ್ತಾಕ್ರಿ ಅಂತ ಹೇಳ್ತಿದ್ರು. ಈ ಗಿಡಮರಗಳೊಳಗೆ ಔಷಧೀಯ ಗುಣಗಳೈತಿ, ಅದರಿಂದ ಜನಕ್ಕೆ ಉಪಯೋಗ ಐತಿ ಅಂತ ಹೇಳಿದ್ರೆ ಆಗಿನ ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ಸೈಂಟಿಫಿಕ್ ರೀಸನ್ಗಳು ಕೊಟ್ಟಿದ್ರೆ ಅವ್ರು ತಿಳಿತಿರ್ಲಿಲ್ಲ. ಅದ್ರ ಸಲುವಾಗಿ ಪೂಜೆ ಮಾಡು ಅಂತ ಹೇಳ್ತಿದ್ರು. ಈ ಪ್ರಾಣಿ ಪಕ್ಷಿಗಳು ಅಂತಿರಲ್ಲ, ನಮ್ಮ ತಾಯಿನ ಹುಟ್ಟಿದ 2 ವರ್ಷದವರೆಗೂ ಮಾತ್ರ ಎದೆ ಹಾಲು ಕೊಡ್ತಾಳ. ಅದ್ರ ತಾನು ಸಾಯೋವರೆಗೂ ನಮ್ಗೆ ಹಾಲು ಕೊಡೋದು ನಮ್ಮ ಮನೆಯೊಳಗೆ ಸಾಕಿದಂಥ ಹಸು. ಅದನ್ನ ಪೂಜೆ ಮಾಡೋದು ತಪ್ಪೇನೈತಿ? ಈ ರೈತನ ಬೆನ್ನೆಲುಬು ಅಂತ ಕರಿತೀವಿ. ನಾವೀಗ ಅನ್ನ ಉಣ್ತೀವಿ ಅಂದ್ರೆ ಅದ ಎತ್ತುಗಳಿಂದ, ಅವನ ದೇವರು ಅಂತ ಪೂಜೆ ಮಾಡೋದು ತಪ್ಪೇನೈತಿ? ನೀವೇನೀಗ ಫಾಲೋ ಮಾಡತ್ತಿರಲ್ಲ ಪಾಶ್ಚಾತ್ಯ ದೇಶಗಳು, ಅವಿನ್ನೂ ಬಟ್ಟೆನೂ ತೊಳೆದು ಕಲ್ತಿದ್ದಿಲ್ಲ. ಆ ಕಾಲದೊಳಗನ ನಮ್ಮ ದೇಶ ಗ್ರಹಗಳ ಚಲನೆ ಬಗ್ಗೆ ಹೇಳ್ತಾ ಇತ್ತು. ಅದು ನಮ್ಮ ದೇಶಕ್ಕೆ ಖಗೋಳ ಶಾಸ್ತ್ರದ ಮೇಲೆ ಇದ್ದಂತ ಹಿಡಿತನ ತೋರಿಸುತ್ತೆ. ಓಹೋಹೋ, ಖಗೋಳ ಶಾಸ್ತ್ರದ ಬಗ್ಗೆ ಹೇಳಿದ್ರಲ್ಲ, ಭೂಮಿ ಗುಂಡಗೈತೆ ಅಂತ ಹೇಳಿದ್ಯಾರು? ಆರ್ಥೋಸ್ಥನಿಸ್. ಹಂಗ ಗ್ರಹಗಳ ಚಲನೆ ಬಗ್ಗೆ ಹೇಳಿದವರು ಯಾರು? ಜಾನ್ಸ್ ಕಪ್ಲರ್. ಅಥೆಂಟಿಕ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದ ಆ ವಿಜ್ಞಾನಿಗಳು. ನೀವೇನ್ರಿ ನಮ್ಮವ್ರ ಏನೋ ಮಾಡ್ದಾರಂಗ ಹೇಳಾಕತ್ತೀರಿ? ಆರ್ಥೋಸ್ಥನಿಸ್, ಕೆಪ್ಲರ್. ಮೇಡಮ್, ನಮ್ಮ ಈ ವಿಷ್ಣು ಪುರಾಣದೊಳಗ ವರಾಹ ಅವತಾರದ ಮೂಗಿನ ಮೇಲೆ ಭೂಮಿ ರೌಂಡ್ಗಿರೋದನ್ನ ನಾವು ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡು ಬಂದೀವಿ. ಅಷ್ಟೇ ಅಲ್ಲ, ನಮ್ಮೂರೊಳಗೆ ಪಂಚಾಂಗ ಹೇಳೋರು ಕೂಡ ಸಾವಿರಾರು ವರ್ಷಗಳಿಂದ ಗ್ರಹಗಳ ಚಲನೆ ಬಗ್ಗೆ ಹೇಳ್ಕೊತ ಬಂದಾರ. ಬರೀ ಅಷ್ಟೇ ಅಲ್ರಿ ಮೇಡಮ್, ಇದ್ರ ಬಗ್ಗೆ ನಮ್ಗೆ ಎಷ್ಟೋ ಶ್ಲೋಕಗಳೊಳಗೆ ಉಲ್ಲೇಖನೂ ಬರ್ತೈತಿ. ಉದಾಹರಣೆಗೆ ಈ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ನೋಡ್ರಿ, ಬರೀ ಇದೊಂದು ಶ್ಲೋಕದೊಳಗನ ಪೂರ್ತಿ ಸೌರಮಂಡಲದ ಇನ್ಫಾರ್ಮೇಶನ್ ಐತಿ. ಇದು ನಮ್ಮ ಪೂರ್ವಜರಿಗಿದ್ದಂಥ ಜ್ಞಾನ. ನೋಡ್ರಿ, ವ್ಯತ್ಯಾಸ ಏನಪ್ಪಾ ಅಂತಂದ್ರ, ಈ ಇಂಗ್ಲಿಷರು ಈ ಸೈನ್ಸ್ನ ಫಾರ್ಮುಲಾಗಳೊಳಗಿಟ್ರು, ನಮ್ಮವರು ಶ್ಲೋಕದೊಳಗಿಟ್ರು. ಅಷ್ಟೇ ರೀ ವ್ಯತ್ಯಾಸ. ಈ ಅಥೆಂಟಿಕ್ ಇನ್ಫಾರ್ಮೇಶನ್ ಇಲ್ಲ ಅಂತಿರಲ್ಲ, ನಮ್ಮ ದೇಶದ ಮೇಲೆ ಎಷ್ಟೋ ಬಾರಿ ಪರಕೀಯರ ದಾಳಿ ಆಯಿತು. ತಕ್ಷಶಿಲಾ, ನಳಂದದಂಥ ವಿಶ್ವವಿದ್ಯಾಲಯಗಳನ್ನ ಸುಟ್ಟಾಕ್ಬಿಟ್ರು. ಈಗ ನೋಡ್ರಿ, ಈ ನಳಂದ ವಿಶ್ವವಿದ್ಯಾಲಯ ಸುಟ್ಟಾಗ 9 ಅಂತಸ್ತಿನ ಲೈಬ್ರರಿ ಇತ್ತು, ಅದನ್ನ ಸುಟ್ಟಾಗ 3 ತಿಂಗಳು ಸುಟ್ಟಿತ್ತು ಅಂತ ಕೇಳ್ತೀವಲ್ಲ, ಅಲ್ಲಿ ಈ ಇನ್ಫಾರ್ಮೇಶನ್ ಇರುವಂಥ ಎಷ್ಟೋ ಪುಸ್ತಕಗಳು ಸುಟ್ಟೋಗಿರ್ಬೋದಲ್ಲ? ಪಾಸಿಬಿಲಿಟೀಸ್. ಹೌದ್ರಿ. ನಮ್ಮ ಹಿಂದಿನ ಜನ್ರೇಷನ್ಗೆ ಹೋಗಿ, ಅಂದ್ರೆ ನಮ್ಮ ಅಜ್ಜಿ ತಾತ ನಂತರ ಹೋಗಿ ಈ ಲೋಹ ಒಂದು ಆಕಾಶದಾಗ ಹಾರ್ತಿತ್ತು ಅಂದ್ರೆ ನಂಬ್ತಿದ್ರ? ಈಗ ನಾವು ನಂಬ್ತೀವಿ. ಯಾಕಪ್ಪ ಅಂದ್ರೆ ಈಗ ನಮಗೆ ಏರೋಪ್ಲೇನ್ ಅಂತ ಕಾನ್ಸೆಪ್ಟ್ ಐತಿ. ಈ ರಾಮಾಯಣದ ಸಮಯದಲ್ಲೂ ಕೂಡ ಪುಷ್ಪಕ ವಿಮಾನ ಒಂದಿತ್ತು, ಆಕಾಶದಾಗ ಹಾರ್ತಿತ್ತು ಅಂದ್ರೆ ಈಗಲೂ ಯಾರು ಕೂಡ ನಂಬಕ್ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ನಮ್ಗೇನು ಇನ್ಫಾರ್ಮೇಶನ್ ಇಲ್ಲ. ಸುಟ್ಟೋದ ಆ ಲಕ್ಷಾಂತರ ಪುಸ್ತಕಗಳ ಮಧ್ಯ ಪುಷ್ಪಕ ವಿಮಾನ ಮಾಡೋದು ಹೆಂಗ ಅನ್ನೋಂಥ ಒಂದು ಪುಸ್ತಕನ ಸುಟ್ಟೋಗಿರ್ಬೋದಲ್ಲ? ಇದರಿಂದ ರೀ ನಾವು ನಿಜವಾಗ್ಲೂ ಹಿಂದುಳಿದಿದ್ದು. ನಮ್ಮೆಲ್ಲರ ಆರಾಧ್ಯ ದೈವ ಆಂಜನೇಯನ ಹನುಮಾನ್ ಚಾಲಿಸದೊಳಗೆ ಒಂದು ಲೈನ್ ಬರ್ತೈತಿ, ಯುಗ ಸಹಸ್ರ ಯೋಜನ ಪರಬಾನು ಲಿಲಿಯೋ ತಾಹಿ ಮಧುರ ಫಲ ಜಾನು ಅಂತ. ಅಂದ್ರೆ ಯುಗ ಸಹಸ್ರ ಯೋಜನೆ ದೂರದೊಳಗಿರುವಂಥ ಸೂರ್ಯನನ್ನ ಒಂದು ಮಧುರವಾದ ಫಲ ಅನ್ಕೊಂಡು ಹನುಮಂತ ತಿನ್ಬೇಕು ಅಂತ ಜಿಗಿತಾನಂತ. ಯುಗ ಸಹಸ್ರ ಯೋಜನ ಪರಬಾನು ಅಂದ್ರೆ ಯುಗ ಸಹಸ್ರ ಯೋಜನೆ ದೂರದೊಳಗದಾನಂತ. ಒಂದು ಯುಗ ಅಂದ್ರೆ 12,000, ಒಂದು ಸಹಸ್ರ ಅಂದ್ರೆ 1000, ಒಂದು ಯೋಜನ ಅಂದ್ರೆ 8 ಮೈಲಿಗಳು. ಒಟ್ಟನ್ನು ಇಂಟು ಮಾಡಿದ್ರೆ 96 ಮಿಲಿಯನ್ ಮೈಲಿಗಳು. ಇದನ್ನ ಕಿಲೋಮೀಟರ್ ಲೆಕ್ಕಕ್ಕೆ ತಗೊಂಡ್ರಿ ಅಂದ್ರೆ 15 ಕೋಟಿ ಕಿಲೋಮೀಟರ್. ಬೇಕಾದ್ರೆ ಗೂಗಲ್ ಒಳಗೆ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸನ್ ಅಂತ ಹೊಡೆದು ನೋಡ್ರಿ, ನಾಸಾದಿಂದ ಬಂದಂಥ ವ್ಯಾಲ್ಯೂ ಕೂಡ ಇದ್ರ ಸಮನಾಗೇ ಇರುತ್ತೆ. ಇದನ್ನ 100 ವರ್ಷಗಳ ಹಿಂದೆನೆ ನಮ್ಮ ತುಳಸಿದಾಸರು ಹೇಳಿದ್ರು. ಇದು ಭಾರತಕ್ಕಿರುವಂತ ಶಕ್ತಿ ಅಂದ್ರೆ. ನಮ್ಮ ಮನೆಯೊಳಗೂ ನಮ್ಮ ಅಜ್ಜಿ ತಾತ ದೇಶದ ಹೆಮ್ಮೆ ಹಿರಿಮೆ ಅಂತ ಏನೇನೋ ಹೇಳ್ತಿದ್ರು. ಆದ್ರೆ ನಾ ಪುಸ್ತಕ ಓದಿ ನೋಡಿದಾಗ ಗೊತ್ತಾಗಿದ್ ಮಾತ್ರ ನಮ್ಮ ದೇಶ ಪ್ರಪಂಚ ಕೊಟ್ಟಿದ್ ಬರೀ ಶೂನ್ಯ ಅಂದ್ರೆ 0. ಅದೇ 0 ಇರಲಿಲ್ಲ ಅಂದ್ರೆ ಈಗ ನಾವು ಮಾಡ್ತಿರುವಂಥ ಸಾವಿರಾರು ಕೋಟಿಯ ಲೆಕ್ಕ ಮಾಡಕ್ಕೆ ಆಗ್ತಿರ್ಲಿಲ್ರಿ.
ಭಾರತದ ಶ್ರೇಷ್ಠ ಗಣಿತಜ್ಞರಾದಂಥ ರಾಮಾನುಜನ್, ಶಕುಂತಲಾ ದೇವಿ ಅವರು ದೊಡ್ಡ ದೊಡ್ಡ ಲೆಕ್ಕಗಳನ್ನ ಮಾಡಿದ್ದು ಇದ ಝೀರೋನ ಇಟ್ಕೊಂಡ. ಭಾರತ ಜಗತ್ತಿಗೆ ಕೇವಲ ಸೊನ್ನೆನ ಕೊಡಲಿಲ್ಲ, ಆಯುರ್ವೇದವನ್ನು ಕೊಡ್ತು, ಯೋಗವನ್ನು ಕೊಡ್ತು. ಈ ಜಗತ್ತಿಗೆ ಭಾರತ ಬುದ್ಧನನ್ನು ಕೊಡ್ತು. ಈ ಮಣ್ಣು ಈ ಜಗತ್ತಿಗೆ ಹಲವಾರು ಶ್ರೇಷ್ಠ ವ್ಯಕ್ತಿಗಳನ್ನ ಕೊಟ್ಟೈತಿ. ಸ್ವಾಮಿ ವಿವೇಕಾನಂದರಂಥ ಸಂತರನ್ನ, ಡಾಕ್ಟರ್ BR ಅಂಬೇಡ್ಕರ್ ಅವರಂಥ ವಿಚಾರವಾದಿಗಳನ್ನು, ಭಗತ್ ಸಿಂಗ್ರಂಥ ಕ್ರಾಂತಿಕಾರಿಗಳನ್ನು, APJ ಅಬ್ದುಲ್ ಕಲಾಂರಂತಹ ವಿಜ್ಞಾನಿಗಳನ್ನು, ಮದರ್ ತೆರೇಸಾದಂಥ ವಿಶ್ವ ಮಾತೆಯರನ್ನ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮರಂಥ ದೇಶಭಕ್ತರನ್ನ ಈ ದೇಶ ಈ ಜಗತ್ತಿಗೆ ಕೊಟ್ಟೈತಿ. ಅಷ್ಟಲ್ಲ, ಎಷ್ಟೋ ಜನ ಮಹಾರಾಜರನ್ನ, ಕವಿಗಳನ್ನ, ಸಾಹಿತಿಗಳನ್ನ, ಕಲಾವಿದರನ್ನ ಈ ದೇಶ ಜಗತ್ತಿಗೆ ಕೊಟ್ಟೈತಿ. ಏನಂದ್ರಿ, ಈ ದೇಶ ಜಗತ್ತಿಗೆ ಸೊನ್ನೆ ಕೊಡ್ತು ಅನ್ನತ್ತೀರಲ್ಲ? ಹೌದ್ರಿ, ಸೊನ್ನೆನ ಕೊಟ್ಟಿದ್ದು. ಯಾಕಂದ್ರೆ ಎಲ್ಲ ಶುರು ಆಗೋದು ಸೊನ್ನೆಯಿಂದನ, ಎಲ್ಲಾನು ಅಂತ್ಯ ಆಗೋದನು ಸೊನ್ನೆಗನ. ಈ ಜಗತ್ತಿಗಿಷ್ಟೆಲ್ಲ ಕೊಟ್ಟಂತ ಈ ದೇಶದ ಪ್ರಜೆಗಳೇ, ನಾ ನಿಮ್ಮನ್ನೇನೋ ಕೇಳ್ತೀನಿ, ಕೊಡ್ತೀರಿ? ಕೇಳ್ರಿ. ನಾ ನಿಮ್ಮನ್ನ ಪ್ರೀತಿ ಮಾಡ್ತೀನಿ, ಪ್ರೀತಿ ಕೊಡ್ತೀರಿ? ಹಾ ಅಂದ್ರ ನಾ ನಿಮ್ಮನ್ನ ಪ್ರೀತಿ ಮಾಡ್ತೀನಿ, ಪ್ರೀತಿ ಕೊಡ್ತೀರಿ? ಅರೆ, ನಾ ನಿಮ್ಗ ಐ ಲವ್ ಯು ಅಂತೇಳಿ, ನೀವು ನಂಗೆ ಐ ಲವ್ ಯು ಟು ಅನ್ರಿ? ಇಲ್ರಿ. ಯಾಕಿಲ್ರಿ? ನಾ ಇನ್ ನೋಡಕ್ ಚಂದಿಲ್ಲ ಅಂತದೇನ್ರಿ ನಿಮ್ ಪ್ರೀತಿ ಮಾಡೋ ವಿಧಾನ? ನಂಗೊಂದ್ ಸ್ವಲ್ಪ ಹೇಳ್ರಿ. ಈ ಜಗತ್ನಾಗ ಎಷ್ಟೋ ಜನ ನಾನು ಈ ಮುಖ ನೋಡಿ ಅಲ್ಲ, ಮನಸ್ಸು ನೋಡಿ ಪ್ರೀತಿ ಮಾಡೋದು ಅಂತ ಹೇಳ್ತಾರ. ಅವರೇ ಲವ್ ಅಟ್ ಫಸ್ಟ್ ಸೈಟ್ ಅಂತಾನು ಹೇಳ್ತಾರ. ಅಲ್ರಿ, ಫಸ್ಟ್ ಸೈಟ್ ಒಳಗೆ ನೋಡಿದ ತಕ್ಷಣ ಮನಸ್ಸು ಹೆಂಗ್ರಿ ಗೊತ್ತಾಗತ್ತೆ? ನನಗೆ ಈ ಪ್ರೀತಿ ಎಲ್ಲ ಇಷ್ಟ ಆಗಲ್ಲ. ನಾನು ಇಷ್ಟಪಡುವಂಥ ಪ್ರೀತಿ ಸಾವಿತ್ರಿಗೆ ಸತ್ಯವಾನ್ ಮೇಲಿದ್ದಂಥ ಪ್ರೀತಿ. ತನ್ನ ಗಂಡನ ಸಲುವಾಗಿ ಯಮನ್ ಜೊತೆನೂ ಹೋರಾಟ ಮಾಡ್ತಾಳ. ಅಕ್ಕ ಮಹಾದೇವಿಗೆ ಚನ್ನಮಲ್ಲಿಕಾರ್ಜುನ ಮೇಲಿದ್ದಂಥ ಪ್ರೀತಿ ಸಿಗಲ್ಲ ಅಂತ ಗೊತ್ತಿದ್ರು ಲೈಫ್ ಲಾಂಗ್ ನಿಯತ್ತಾಗಿ ಕಾಯ್ತಾಳ. ನೋಡ್ರಿ, ನಾನು ಇಷ್ಟಪಡುವಂಥ ಪ್ರೀತಿ ರಾಮನಿಗೆ ಸೀತೆ ಮೇಲಿದ್ದಂಥ ಪ್ರೀತಿ, ಕೃಷ್ಣನಿಗೆ ರಾಧೆ ಮೇಲಿದ್ದಂಥ ಪ್ರೀತಿ. ಈ ಶಹಜಾನ್ ಥರ ತಾಜ್ ಮಹಲ್ ಕಟ್ಟಿ ಪ್ರೀತಿ ಮಾಡ್ತೀನಿ ಅಂತ ಹೇಳತ್ತಿಲ್ಲ. ಅದ್ರ ದಶರಥ ಮಾಂಜ ಥರ ಲೈಫ್ ಲಾಂಗ್ ಪ್ರೀತಿ ಮಾಡ್ತೀನಿ. ಆದರೆ ನಿಯತ್ತಾಗಿ ಪ್ರೀತಿ ಮಾಡೋ ಜನ ಇಲ್ಲಿ ಭಾಳ ಕಮ್ಮಿ. ಇಂಟರ್ವ್ಯೂ ಟೈಮ್ ಆಯ್ತು, ಬೇಗ ಬರ್ರಿ. ನೋಡ್ರಿ, ಕರ್ಯಾಕತ್ತಾರ, ಜಲ್ದಿ ಐ ಲವ್ ಯು ಅಂತ ಹೇಳ್ರಿ. ನಾ ಹೇಳಿದ್ನಿ ಅಂತಂದ್ರ ನನ್ನ ರೆಕಮೆಂಡೇಶನ್ ಮೇಲೆ ನಿಮ್ಗ ಕೆಲಸ ಕೊಡಿಸ್ತೇನೆ. ದೇಸಾಯಿ ಅವ್ರು ನಂಗೆ ಭಾಳ ಆತ್ಮೀಯರ. ನಾ ಒಂದ್ ಮಾತು ಹೇಳಿದ್ನಿ ಅಂತಂದ್ರ ಈಗ ನಂಗೆ ಕೆಲಸ ಸಿಗ್ತೈತಿ. ಹೌದಾ? ಅಫ್ಕೋರ್ಸ್. ಧನ್ಯರ, ನನಗೇನು ರೆಕಮೆಂಡೇಶನ್ ಮೇಲೆ ಕೆಲಸ ಬೇಡ್ರಿ, ನಾನು ನನ್ನ ಟ್ಯಾಲೆಂಟ್ ಮೇಲೆ ತಗೋತೀನಿ. ಹಲೋ, ಟ್ಯಾಲೆಂಟ್ ಮೇಲೆ ಹತ್ತು ಗುಡ್ಸೋದಿಲ್ಲಮ್ಮ ನಾ ಕೆಲಸ ನಿಮಗ. ನೀವು ಐ ಲವ್ ಯುನ ಹೇಳ್ಬೇಕು ಅಂದಾಗ ನಿಮಗೆ ಕೆಲಸ ಸಿಗ್ತೈತಿ. ಓ ಹೌದು. ಹುಡುಗ ನಿಮಗೋಸ್ಕರ ಕಾಯಕತ್ತಾರ್ರಿ. ಸರ್, ಅವ್ರು ಯಾರ್ರಿ? ದೇಸಾಯಿ ಅವರು, ಈ ಸಂಸ್ಥಾ ಮಾಲಕರವರು. ನಿಮ್ಮ ಇಂಟರ್ವ್ಯೂ ತಗೊಳ್ಳೋರೆ ಅವರು. ಯಪ್ಪತ್ತು, ನಿನ್ನ ಕೆಲಸ ಹೋಯ್ತು, ಎಲ್ಲ ಹೋಯ್ತು. ಚಾಲೆಂಜ್ ಕಟ್ಟಿ ಏನು ಮಾಡ್ಕೊಂಡಿ ಶ್ರೇಷ್ಠ. ನಿಮ್ಮ ಮಾತು ಕೇಳ್ಕೊಂಡು ಎಲ್ಲ ಹೋಯ್ತು. ಶ್ರೇಷ್ಠ, ನಿನ್ ಕೆಲಸ ವೇಸ್ಟಾ? ಏನು ಮಾಡ್ಕೊಂಡು ಇನ್ನು ನಂಗೆ ಕೆಲಸನೂ ಸಿಗಂಗಿಲ್ಲ, ಏನೂ ಇಲ್ಲ. ನಾ ಹೋಗ್ತೀನಿ. ಹಲೋ ಮೇಡಮ್, ನಮ್ಮ ದೇಶದ ಬಗ್ಗೆ ನೀವು ತಿಳ್ಕೊಂಡಿರುವಂಥ ವಿಚಾರಗಳು ತಪ್ಪಿರ್ಬೋದು. ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ನೀವು ತಿಳ್ಕೊಂಡಿರುವಂಥ ರೀತಿ ತಪ್ಪಿರ್ಬೋದು. ಆದರೆ ಏನಾರು ಬೇಕು ಅಂದಾಗ ಅದನ್ನ ಪಡ್ಕೊಳ್ಳೋಂಥ ನಿಮ್ಮೊಂದು ಆ್ಯಟಿಟ್ಯೂಡ್ ಐತಲ್ಲ, ಅದು ಭಾಳ ಇಷ್ಟ ಆಯಿತು. ಅದನ್ನೆಲ್ಲ ತೆಗೆದುಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ಯು ವಿಲ್ ಬಿ ಸೆಲೆಕ್ಟೆಡ್. ಅಯ್ಯೋ ಸರ್, ನನಗೂ ದೇಶ ಸಂಸ್ಕೃತಿ ಅಂದ್ರೆ ಭಾಳ ಇಷ್ಟ ರೀ. ಇವ್ರಿಬ್ರು ಜೊತೆ ಸೇರಿ ಹಾಳಾದ್ರಿ. ಇಲ್ಲಿ ನೋಡ್ರಿ, ಕೆಲಸ ಮಾಡೋಣ್ರಿ. ನಾಳೆ ಬಂದು ಜಾಯ್ನ್ ಆಗ್ರಿ. ಥ್ಯಾಂಕ್ ಯು. ಎಂಟ್ರಿ ಪಾಸ್ ಸಿಕ್ಕಿತ್ರಿ. ಗೇಮ್ ಸ್ಟಾರ್ಟ್ ನಾವು. ವಿಡಿಯೋ ಪೂರ್ತಿ ನೋಡಿದ್ರಿ. ಈ ಎಪಿಸೋಡ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹಲೋ, ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಎಪಿಸೋಡ್ ಒಳಗೆ ಇವ್ರ ಹೆಸರು ಏನು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡ್ರಿ, ಅವ್ರಿಗೆ ಬಹುಮಾನ ಸಿಗುತ್ತೆ. ಮಾಡ್ತಿರಲ್ಲ? ಎಲ್ಲರಿಗೂ ನಮಸ್ಕಾರ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು
ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.